ಹೌದಲ್ವಾ? ಅದರಲ್ಲಿ ಯಾವ ಜನಪದ ಅಂತ ಹುಡ್ಕೊಳಕ್ಕಾಗಲ್ಲ, ಯಾವ ಭಾವಗೀತೆ ಅಂತ ಹುಡ್ಕೊಳಕ್ಕಾಗಲ್ಲ, ಯಾವ ತತ್ವಗೀತೆ ಗೊತ್ತಾಗಲ್ಲ. ಹೋಗ್ಲಿ ಅದೆಲ್ಲ ಬೇಡ, ಲೇಟೆಸ್ಟ್ ಆಗಿ ಯಾವ್ದಾದ್ರು ತಗೊಂಡ್ಬೇಡ ಅಂತ ಈಗ ಆಗ್ತಿದ್ದಲ್ಲ, ಚಸ್ಮಾ ಹಾಕೊಂಡು ಚೆನ್ನಾಗಿತ್ತಲ್ಲ, ಆ ಥರ ಮಾಡೋಣ ಅಂತ ಯೋಚನೆ ಇರುತ್ತೆ ಅಲ್ವಾ? ಏನು ಮಾಡೋಕ್ಕಾಗಲ್ಲ ಅದು. ಇದೆಲ್ಲ ಅದು ವಾಸ್ತವ. ನಾವು ಏನೇ ಹೇಳ್ಬೋದು, ಏನೇ ಮಾಡ್ಬೋದು. ದಿನ ಬೆಳಿಗ್ಗೆ ಈಗ ನಾಳೆ ಬೆಳಿಗ್ಗೆ ಹೋದ್ರೆ ಮತ್ತೆ ನಾವು ಇದು ನೋಡೋಕ್ಕಾಗಲ್ಲ. ಹೌದ್ ತಾನೆ? ಮತ್ತೆ ನಾವು ಹೋಗ್ತೀವಿ, ಇನ್ನೊಂದು ಸಾರಿ ಕಾರ್ಯಕ್ರಮ ಆಯೋಜನೆ ಮಾಡಿದಾಗ ನಾವು ಇದ್ರ ಕಡೆ ಗಮನ ಬರುತ್ತೆ. ಹೌದಲ್ವಾ? ಬಟ್ ಇದೇ ಮಾಡ್ತಾರೆ, ನಮ್ದೆಲ್ಲ ತಪ್ಪು, ಇನ್ಕ್ಲೂಡಿಂಗ್ ನನ್ನ ಸೇರಿಸಿ ತಪ್ಪು ಅಲ್ವಾ? ಈಗ ಮುನ್ರಾಜ್ ಮಾಡಿದ್ರಲ್ವಾ, ಮುನ್ರಾಜ್ ಹೇಗಿದೆ ಗೊತ್ತಾ? ನಾನ್ ಬರೋವರೆಗೂ ಮಾತ್ರ ಬೇರೆಯಲ್ವಾ, ನಾನ್ ಬಂದ್ಮೇಲೆ ನಿಜವಾಗ್ಲೂ ನಂದೇ ಅಲ್ವಾ ಅಂತಾನೆ ತೋರಿಸಿದ್ದು ಯಾರು? ಮುನ್ರಾಜ್ ಹೊಡೆದಿ ಚಪ್ಪಾಳೆನ ನೋಡಿ. ಯಾರು ಏನ್ ಹೇಳ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಬಾಡಿಲಿರೋದೆಲ್ಲ ಎಲ್ಲ ಕೆಲವೆಲ್ಲ ಉದುರೋಗ್ತಾ ಇದ್ದಾವೆ, ಆದ್ರೂ ಪರವಾಗಿಲ್ಲ ಡ್ಯಾನ್ಸ್ ಮಾಡ್ತೀನಿ ಅಂತ. ಸೊ ಕಲೆನ ಹುಚ್ಚರಾಗ್ಬೇಕಂತೆ, ನಾವೆಲ್ಲ ಹುಚ್ಚರಾಗಬೇಕಂತ. ಹಂಗಂದ್ರೆ ಏನ್ ಸರ್ ನಾವೆಲ್ಲ ಆಸ್ಪತ್ರೆಗೆ ಹೋಗ್ಬೇಕಂತ ಹೇಳ್ತೀರ? ಆ ಹುಚ್ಚರಲ್ಲ, ನೀವು ಇವತ್ತಿಂದ ಏನೋ ಕಲ್ತ್ಕೊಂಡಿದ್ದೀರಲ್ವಾ, ಅದು ನಂಗೆ ಫಾರ್ವರ್ಡ್ ಮಾಡ್ಕೊಂಡು ಹೋಗ್ತಾರೆ. ಗೊತ್ತಿಲ್ಲ ಮಾಡ್ತಾ ಇದ್ರೆ ನಿಮ್ಗೆ ಗೊತ್ತಿಲ್ಲ ನಿಮ್ಮ ಮಕ್ಕಳನ್ನ, ನಿಮ್ಮ ಅಕ್ಕಪಕ್ಕದವ್ರ ಅಥವಾ ನಿಮ್ಮ ಹಸ್ಬೆಂಡು ಅಥವಾ ನಿಮ್ಮ ಮಿಸ್ಸಸ್ ಯಾರೋ ಗೊತ್ತಿಲ್ಲ ಕಲ್ತ್ಕೋತಾ ಇರ್ತಾರೆ. ಅವಾಗ ನೀವು ಸರಿ ತಪ್ಪು ನೀವು ಅಲ್ಲೇ ಹುಡ್ಕೋಬಹುದು, ನಿಮ್ಮ ಮಕ್ಕಳ ಜೊತೆ ನೀವು ಆಡ್ಬೋದು. ನೆಕ್ಸ್ಟ್ ಇನ್ನೊಂದು ವರ್ಷದಲ್ಲಿ ನೀವು ಕಾನ್ಫಿಡೆಂಟ್ ಆಗಿ ನಿಂತ್ಕೊಂಡು ಪ್ರೈಸ್ ತಗೋಬಹುದು. ಹೌದಲ್ವಾ? ನಿಜನಾ? ಸಾಕು ಮುಗಿಸಿ ಸರ್, ಮನೆ ಹೋಗೋಣ ಅಂತಿದ್ರಾ? ಸಾಕು ಮುಗಿಸಿ ಸರ್, ಮನೆ ಹೋಗೋಣ ಅಂತನಾ? ಒಂದ್ ಸ್ವಲ್ಪ ಎಲ್ಲರೂ ನಿಂತ್ಕೊಳ್ಳಿ ನೋಡೋಣ. ಚೇರ್ ನಿಮ್ಗೆ ಇಟ್ಕೊಂಡಿದ್ಯಾ? ನಿನ್ನ ಚೇರ್ ಇಟ್ಕೊಂಡಿದ್ಯಾ? ಈಗ ನಿಮ್ ಯಾಕೆ ನಿಲ್ಲಿಸ್ತಾ ಅಂದ್ರೆ ನಾನೀಗ ಕಂಟೆಸ್ಟೆಂಟ್, ನೀವೆಲ್ಲ ಜಡ್ಜಸ್ ಈಗ. ಓಕೆನಾ? ಏನ್ ಹೇಳ್ತೀರಾ ಹೇಳಿ? ಅಲ್ಲ, ಅವ್ರು ಹೇಳಿದ್ರು ಅಯ್ಯೋ ಹೆಂಗ ಕೂತಿದ್ದಪ್ಪ 5 ನಿಮಿಷ ಕೂತ್ಕೊಳ್ಳೋಕ್ಕೂ ಬಿಡಲ್ಲಪ್ಪ, ಯಾರ್ಯಾರಪ್ಪ ಇವರೆಲ್ಲ ಬರ್ತಾರೆ ಅನ್ಕೊಂಡ್ರಾ? ನಿಜಲ್ ಅನ್ಕೊಂಡ್ರಾ? ಏನಿಲ್ಲ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳಿದ್ನಲ್ಲ, ಸ್ಪರ್ಧಿಗಳು ಅಂತ ಇಲ್ಲ, ಇಲ್ಲಿ ಎಲ್ಲ ವಿಜೇತರು ಜೋರ ಚಪ್ಪಾಳೆ ನಿಮ್ಮ ಆನ್ಸರ್. ನಿಜಕ್ಕೂ ಯಾಕೆ ಈ ತರ ಹೇಳ್ತೀವಿ ಅಂದ್ರೆ, ಇಲ್ಲಿ ಆ ಸ್ಪರ್ಧೆ ಮತ್ತೆ ಪ್ರತಿಸ್ಪರ್ಧೆ ಅಂತ ಇರುತ್ತೆ. ಒಬ್ರು ಕಂಡ್ರೆ ಒಬ್ರಿಗೆ ಹೊಟ್ಟೆ ಹೊರಿ ಅಂತ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ನಾವು ಬರ್ಕೊಳ್ಳುವಾಗ ಮಾಗಡಿ, ಆರವಳ್ಳಿ, ಕನಕಪುರ, ಚನ್ನಪಟ್ಟಣ ಹಂಗೆಲ್ಲ ಇತ್ತು. ಇಲ್ಲಿ ಈ ಕೆಲವು ಕಾನ್ಸೆಪ್ಟ್ ಅಲ್ಲಿ ಎಷ್ಟೊಂದ್ ಕಡೆ ಜಗ್ಮೆಂಟ್ ಹೋದಾಗ ಈ ಕಡೆ ವೈರಿಗಳು ಚನ್ನಪಟ್ಟಣ ಹಿಂಗಿರ್ತಾರೆ, ಈ ಕಡೆ ಆರವಳ್ಳಿಯವರು ಆ ಕಡೆ ಇರ್ತಾರೆ. ಸೊ ಇಲ್ಲಿ ಆ ತರನೇ ಇರ್ಲಿಲ್ಲ, ನಾವು ನೋಡ್ದಾಗಿಲ್ಲ. ಯಾರೇ ಡ್ಯಾನ್ಸ್ ಇಲ್ಲಿ ಬಂದ್ರು ಸಖತ್ತಾಗಿ ಎಂಜಾಯ್ ಮಾಡ್ತಿದ್ವಿ, ಕ್ಲಾಪ್ ಮಾಡ್ತಿದ್ವಿ. ಈ ಒಂದು ಸ್ಪರ್ಧಾ ಮನೋಭಾವನೆ ಇದೆಲ್ಲ ಸೂಪರ್ ಆಗಿತ್ತು, ನನಗೆ ಖುಷಿ ಆಯ್ತು. ಅದಕ್ಕೆ ನಿಮ್ಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಈ ಭಾವನೆಗಳಿದ್ರೆ, ನಮ್ಮಲ್ಲಿ ಈ ತರ ಭಾವನೆಗಳಿದ್ರೆ ನಾವೆಲ್ಲರ ವಿನ್ನರ್ಸ್. ಹೌದಲ್ವಾ? ಇಂಥ ಕಾರ್ಯಕ್ರಮಗಳು ಮಾಡಿ ಅಷ್ಟೊಂದು ಸಖತ್ತಾಗ ಒಂದು ಒಳ್ಳೆ ವೇದಿಕೆ, ಒಳ್ಳೆ ನಿಮ್ಮೆಲ್ಲ ಒಗ್ಗೂಡಿಸಿ ಬೆಳಗ್ಗೆಯಿಂದ ಸಂಜೆವರೆಗೂ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಂತಾರೆ ಎಲ್ಲರಿಗೂ ಮತ್ತೊಮ್ಮೆ ಜೋರದ ಚಪ್ಪಾಳೆ. ಈಗ ನನ್ನ ಜೊತೆ ಹಾಡು ಹೇಳ್ತೀರಾ? ಬೇಡ. ನನ್ನ ಜೊತೆ ಡ್ಯಾನ್ಸ್ ಮಾಡ್ತೀರಾ? ಯಾವ್ದು? ಓಕೆ. ಆಕ್ಚುಲಿ ನಮ್ದು ಏನಂದ್ರೆ